ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವ್ ರೈಡರ್ ಕನ್ನಡ. ಸೊ ನಾನು ಗಾಡಿ ಎತ್ತೆ ಒಂದು ವಾರ ಆಯಿತು. ಸೊ ಇವತ್ತೇ ಗಾಡಿ ಎತ್ತುತ್ತಿರೋದು. ಸೊ ಈ ವಿಡಿಯೋಲಿ ನಾನು ಈ ಓನರ್ಶಿಪ್ ರಿವ್ಯೂ ಅಂತ ಮಾಡ್ತೀನಿ. ಸೊ ಈ ಗಾಡೀಲಿ ಏನೇನು ಫಾಲ್ಟ್ಸ್ ಇದೆ, ಏನೇನು ಇಷ್ಟ ಆಯಿತು ನನಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನನಗೆ ಒಂಥರ ಒಳ್ಳೇದು ಅನಿಸಿದ್ದು, ಫಸ್ಟು ಅಡ್ವಾಂಟೇಜಸ್ ಹೇಳ್ಬಿಡ್ತೀನಿ ಏನೇನು ಹಿಡಿಸ್ತಂತ. ಸೊ ಫಸ್ಟು ಇದರಲ್ಲಿ ಈ ಇಂಜಿನ್ ರಿಫೈನ್ಮೆಂಟ್. ಸೊ ಹೋಂಡಾ ಇನ್ ಕೇಸ್ ನೀವು ಹೋಂಡಾ ಓಡಿಸಿಲ್ಲ ಅಂದರೆ ಒಂದ್ಸಲಿ ನೋಡಿ, ಟ್ರೈ ಮಾಡಿ. ಸೊ ಅದ್ರ ರಿಫೈನ್ಮೆಂಟೇ ಬೇರೆ ಥರ, ಸಖತ್ ಸ್ಮೂತ್ ಇದೆ ಗಾಡಿ. ನಿಮಗೆ ಈ ಗೇರ್ ಶಿಫ್ಟ್ಸು ಅದೆಲ್ಲ ಏನು ಫೀಲೇ ಆಗೋಲ್ಲ ಗೇರ್ ಶಿಫ್ಟ್ ಮಾಡೋದು. ಸೆಕೆಂಡ್ ಕಂಪೇರ್ ಟು ಪವರ್ ಟು ವೆಯ್ಟ್ ರೇಷಿಯೋ ಸಖತ್ ಬ್ಯಾಲೆನ್ಸ್ಡ್ ಕೊಟ್ಟಿದ್ದಾನೆ ಗಾಡಿ, ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ಡ್ ಆಗಿದೆ. ಸೊ ನಿಮಗೆ ಈ ಫ್ಲಿಕ್ ಮಾಡೋಕ್ಕೆ, ಟ್ರಾಫಿಕಲ್ಲಿ ಫ್ಲಿಕ್ ಮಾಡೋಕ್ಕೆಲ್ಲ ಸಖತ್ ಈಸಿ ಇದೆ. ಆಮೇಲೆ ಇದರಲ್ಲಿ ಟಾರ್ಕ್ ಪ್ರಾಬ್ಲಮ್ ನೋಡಿ, ಕೀ ಫಾಲ್ಟ್. ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಟಾರ್ಕು ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ಸೊ ಟಾರ್ಕ್ ಜಾಸ್ತಿ. ನಾನು ಆಲ್ಮೋಸ್ಟ್ ಇಬ್ಬರನ್ನ ಹಾರಿಸ್ಬಿಟ್ಟಿದ್ದೀನಿ ಹಿಂದೆಯಿಂದ. ಇಬ್ಬರನ್ನ ಅಂದರೆ ಒಬ್ಬರನ್ನ ಹಾರಿಸಿದ್ದೀನಿ, ಇನ್ನೊಬ್ಬರು ಆಲ್ಮೋಸ್ಟ್ ಬೀಳೋ ಸ್ಟೇಜಲ್ಲಿದ್ದರು. ಸೊ ಆ ಥರ ಆಗುತ್ತೆ. ಸೊ ನಮ್ಮ ಮಾವನ ಕರ್ಕೊಂಡು ಹೋಗ್ತಿದ್ದೆ ನಾನು, ಅವ್ರೇನು ಮಾಡಿದ್ರು, ಹಿಡ್ಕೊಂಡಿರಲಿಲ್ಲ. ಸೊ ಏನು ನಾವು ಓಡಿಸ್ತಿರ್ಬೇಕಂದ್ರೆ ಏನಾಗುತ್ತೆ, ನಿಮಗೆ ಏನು ಗೊತ್ತಾಗೋದೇ ಇಲ್ಲ. ನೀವು ರೋಡಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿರ್ತೀರ, ಅವ್ರ ಹಿಂದೆ ಹಿಡ್ಕೊಂಡಿಲ್ಲ ಅಂದರೆ. ಸೊ ನಾನೇನು ಮಾಡಿದೆ, ಡೌನ್ ಶಿಫ್ಟ್ ಮಾಡಿ ಒಂದು ಕಡೆ ಸ್ಪೀಡ್ ಕಡಿಮೆ ಮಾಡ್ಕೊಂಡು ಮತ್ತೆ ಅಪ್ ಶಿಫ್ಟ್ ಮಾಡಿದೆ. ಸೊ ಗಾಡಿ ಟಾರ್ಕ್ ಎಷ್ಟಿತ್ತಂದರೆ ಅವ್ರ ಹಿಂದೆ ಬಿದ್ದೇ ಹೋದ್ರು ಹಾರ್ಕೊಂಡು. ಸೊ ಆ ಥರ. ಅದಕ್ಕೆ ನಾನು ಗಾಡೀಲಿ ಯಾರನ್ನಾದ್ರೂ ಹಚ್ಚಿದ್ರೆ ದಯವಿಟ್ಟು ಹಿಡ್ಕೊಳ್ಳಿ ಅಂತಲೇ ಹೇಳೋದು ಫಸ್ಟು. ಯಾಕಂದರೆ ಯಾವ ಟೈಮಲ್ಲಿ ಗಾಡಿ ಎದೊಳತ್ತು ಗೊತ್ತಾಗಲ್ಲ. ಸೊ ಅದೊಂದು. ಇನ್ನೊಂದು ಮ್ಯಾಟ್ರ್ ಬೇಡ ಅದು. ಅದಾದಮೇಲೆ ಈ ನಮ್ಮ ಸಸ್ಪೆನ್ಷನು ಶೋಭಾ ಅವ್ರದ್ದು ಫಸ್ಟಿಂದ ಸೆಗ್ಮೆಂಟು. ಸೊ ಅದೊಂದು ಇಷ್ಟ ಆಯಿತು. ಅದಾದಮೇಲೆ ಈ ಹಜಾರ್ಡ್ ಲೈಟ್ಸ್ ಕೊಟ್ಟಿದ್ದಾನೆ. ಸೊ ಯೂಸ್ಫುಲ್ಲಾಗಿದೆ. ಇನ್ನೊಂದೇನೆಂದರೆ, ಇನ್ನೊಂದು ಪ್ಯಾನಲ್ಗಳು ಆಕ್ಸೆಸ್ ಮಾಡೋಕ್ಕೆ ತುಂಬ ಈಸಿ ಇನ್ ಟರ್ಮ್ಸ್ ಆಫ್ ಆರಾಮಾಗಿ ತೆಗಿಬೋದು ಆಚೆಗಡೆ. ಸೊ ಯಾವುದೋ ಪ್ಯಾನಲ್ ಏನಾದರೂ ಇದಾಯಿತು ಅಂದರೆ, ಸೊ ಈಸಿ ಟು ರಿಮೂವ್ ಆ್ಯಂಡ್ ರೀಪ್ಲೇಸ್. ಸೊ ನಾನು ಹೆಲ್ಮೆಟ್ ಹಾಕಿದಾಗೆಲ್ಲ ಕತ್ನೋವು ಬರುತ್ತೆ ನನಗೆ. ಯಾಕಂದರೆ ಈ ಹೆಲ್ಮೆಟೇ 1.5 kg ಇದೆ, ಪ್ಲಸ್ ಈ ಕ್ಯಾಮ್ರಾ ಬೇರೆ. ಸೊ ನೋಡಿ ಫಾಲ್ಟ್. ಸೊ ಮಳೆಯಲ್ಲಿ ನಿಂದರೆ ಇದೇ ಪ್ರಾಬ್ಲಮ್ ಒಂದು ನನ್ನ ಗಾಡಿದು. ಸೊ ಇನ್ನೊಂದೇನೆಂದರೆ, ಡಿಸ್ಪ್ಲೇ ಒಂಚೂರು ಚೆನ್ನಾಗಿ ಕೊಟ್ಟಿದ್ದಾನೆ. ಪ್ರೋಸ್ ಅಷ್ಟೊಂದಿಲ್ಲ ಇದರಲ್ಲಿ. ಸೊ ಇನ್ನೊಂದೇನೆಂದರೆ, ಪ್ರೋಸಲ್ಲಿ ಫ್ಯೂಲ್ ಕೆಪಾಸಿಟಿ ಜಾಸ್ತಿ ಇದೆ. ಸೊ 12 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ, 1.8 ರಿಸರ್ವು. ಸೊ ಅದೊಂದು ಇಷ್ಟ ಆಯಿತು. ಅದು ಬಿಟ್ಟರೆ ಅದೇ ಪ್ಯಾನಲೆಲ್ಲ ಆಕ್ಸೆಸಿಬಿಲಿಟಿ ತುಂಬ ಚೆನ್ನಾಗಿದೆ. ಸೊ ಕಾನ್ಸ್
ಸೊ ಈ ಗಾಡೀಲಿ ಸಿಕ್ಕಾಪಟ್ಟೆ ಎಲೆಕ್ಟ್ರಾನಿಕ್ ಇಶ್ಯೂಸ್ ಇದೆ. ನೀವೇ ಒಂದು ಕ್ಲಿಪ್ ಹಾಕಿರ್ತೀನಿ ನೋಡಿ. ಫ್ಯೂಲ್ ಸ್ಟೇಷನಲ್ಲಿ ಇವಾಗಲೇ ನಿಮ್ಮ ಇದಲ್ಲೇ ಆಯಿತು, ಈ ವಿಡಿಯೋಲ್ಲೇ ಆಯಿತು. ಸೊ ಆ ಪ್ರಾಬ್ಲಮ್ ಇದೆ. ಏನಂದರೆ ಕೀ ಫೋಬ್ದು ಇದು ನಂದು 3ನೇ ಸೆಟ್ಟು ಕೀ ಫೋಬ್ದು, 3ನೇ ಕೀ ಫೋಬ್ ಇದು. ಸೊ ಅಂಡರ್ ವಾರಂಟಿ 3 ಸರಿ ಚೇಂಜ್ ಮಾಡಿಸಿರೋದು ನಾನು ಕೀ ಫೋಬು. ಸೊ ಏನಾಗುತ್ತೆ, ಈ ಮಳೆ ಬಂದಾಗ ಕೀ ಫೋಬ್ ಒಳಗಡೆ ನೀರು ಹೋಗ್ಬಿಟ್ಟು ನಿಮಗೆ ಈ ಡಿಸ್ಪ್ಲೇನ ವರ್ಕ್ ಆಗೋಲ್ಲ. ವರ್ಕ್ ಆದ್ರೂ ಸೊ ಅಲ್ಲಿ ಬ್ರಿಡ್ಜ್ ಮೇಲೆ ನಾನು ಬರಬೇಕಂದ್ರೆ ಸ್ವಲ್ಪ ಥ್ರಾಟಲ್ ಮಾಡಿದ್ದಕ್ಕೆ ನನ್ನ ಇಂಜಿನ್ ಲೈಟ್ ಆನ್ ಆಗಿಬಿಡ್ತು. ಸೊ ಈ ಲೂಸ್ ಕಾಂಟ್ಯಾಕ್ಟ್ ಆಗುತ್ತೆ ಕೀ ಮಧ್ಯದಲ್ಲಿ, ಕೀಯಿಂದ ಈ ಕೀ ಫೋಬು ಲೂಸ್ ಕಾಂಟ್ಯಾಕ್ಟ್ ಮಾಡುತ್ತೆ ನಾನು. ಇಂಟರ್ಲಿಂಕ್ಡ್ ಪ್ರಾಬ್ಲಮ್ಸ್ ಇದೆ ಇದಕ್ಕೆ. ಅದಾದಮೇಲೆ ಬ್ರೇಕಿಂಗ್, ಫ್ರಂಟ್ ಬ್ರೇಕಿಂಗ್ ಓಕೆ, ಬಟ್ ಬ್ಯಾಕ್ ಬ್ರೇಕಿಂಗ್ ಅಂದರೆ ತುಂಬ ವರ್ಸ್ಟ್ ಇದೆ ಈ ಗಾಡೀಲಿ. ನೀವು ಯಾವುದೇ ಹಾರ್ನೆಟ್ ಓನರ್ನ ಕೇಳಿ, ತುಂಬ ವರ್ಸ್ಟಿಗಿದೆ. ಈ ನಿಸನ್ ಅವರು ಅದು ಏನು ಮಾಡಿದಾರೋ ಇದನ್ನು ನೀವು ನಂಬ್ತಿರೋ ಬಿಡ್ತಿರೋ. 3 ವರ್ಷದಿಂದ ಇದೇ ಬ್ರೇಕ್ ಪ್ಯಾಡ್ ಯೂಸ್ ಮಾಡ್ತಿರೋ ನಾನು. ಬ್ಯಾಕ್ ಬ್ರೇಕು, ಫ್ರಂಟ್ ಬ್ರೇಕ್ ಪ್ಯಾಡ್ ಒಂದೇ ಒಂದು ಸರಿ ಚೇಂಜ್ ಮಾಡಿಸಿರೋದು ಅಷ್ಟೇ. ಸೊ ನೀವೇ ಯೋಚನೆ ಮಾಡ್ಬೋದು ಬ್ಯಾಕ್ ಬ್ರೇಕ್ ಎಷ್ಟು ಕಚಡವಾಗಿದೆ ಅಂತ. ಈ ಟಯರ್ಸ್ ಏನು ಬರುತ್ತಲ್ಲ ಅದರಲ್ಲಿ MRF ಬರೋದು. ಸೊ ಸಿಕ್ಕಾಪಟ್ಟೆ ಜಾರುತ್ತೆ. ಸೊ ಗ್ರಿಪ್ಪೇ ಇರಲ್ಲ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ವಾಲ್ವಿಂಗ್ ಇಶ್ಯೂಸ್ ಇತ್ತಂತ ಮುಂದೆ ಇದ್ರದ್ದು MRF ತೆಗ್ದು ಮಿಶ್ಲಿನ್ ಹಾಕ್ಸಿದ್ದೀನಿ. ಮಿಶ್ಲಿನ್ ಹಾಕ್ಸಿರೋದು. ಸೊ ಇವಾಗ ನನಗೆ ಫ್ರಂಟ್ ಗ್ರಿಪ್ ಇದೆ. ನೀವು ಕೇಳ್ಬೋದು ಏನಪ್ಪ ಮುಂದೆ ಮಾತ್ರ ಮಿಶ್ಲಿನ್ ಇದೆ, ಹಿಂದೆ MRF ಅಂತ. ಸೊ ಅಟ್ ದ ಟೈಮ್ ಬೀಯಿಂಗು ನನ್ನ ಹತ್ರ ಬಜೆಟ್ ಇರಲಿಲ್ಲ. ಯಾಕಂದರೆ ಬ್ಯಾಕ್ ಟೈರ್ಸ್ ಆಲ್ಮೋಸ್ಟ್ ಒಂದು 4,500. ಸೊ ಇವಾಗ ಒಂದು ವೀಡಿಯೋ ನೋಡಿರ್ಬೋದು, ಇಲ್ಲಾಂದರೆ ಮುಂಚೆ ಯಾವುದೋ ವೀಡಿಯೋ ನೋಡಿರ್ಬೋದು. ನಾನು ಈ ಟೈರ್ ಬಡಿ ಹತ್ರ ಹೋಗಿದ್ದೆ, JC ರೋಡಲ್ಲಿರೋದು. ಸೊ ಅಲ್ಲಿ ಹೋದಾಗ ಸಿಯಟ್ದು ನೋಡಿದೆ. ಅವ್ರು 4,500 ಇರೋದು ಟಯರು ಏನು 3,700 ಕೊಡ್ತೀನಿ ಅಂದರು. ಸೊ ಅದು ಸಖತ್ತಾಗಿತ್ತು ಗ್ರಿಪ್ಪು. ಅದು ನೀವು ಸಿಟಿಗೆ, ಆಫ್ ರೋಡಿಂಗ್ಗೆ, ಆಲ್ಮೋಸ್ಟ್ ಮಲ್ಟಿಪರ್ಪಸ್ಸಿಗೆ ಯೂಸ್ ಮಾಡ್ಬೋದು ಅದನ್ನು. ಸೊ ಪ್ರಾಬಬ್ಲಿ ಚೇಂಜ್ ಮಾಡಿಸಿದ್ರೆ 2 ಚೇಂಜ್ ಮಾಡಿಸ್ಬೇಕು ನಾನು. ಒಂದೊಂದು ಚೇಂಜ್ ಮಾಡ್ಸೋಕ್ಕಾಗೋದಿಲ್ಲ. ಸೊ ನೋಡಬೇಕು ಅದು ಏನಾಗುತ್ತೆ ಅಂತ. ಏನು ಫೀಲ್ ಆಯಿತು ಅಂದರೆ ಇದರಲ್ಲಿ ಅಟ್ಲೀಸ್ಟ್ ಆ ಪ್ರೈಸ್ ಪಾಯಿಂಟಿಗೆ ಬ್ಯಾಕ್ ರಿಯರ್ ABS ಕೊಡ್ಬೇಕಿತ್ತು. ರಿಯರ್ ABS ಇಲ್ಲ, ಅಟ್ಲೀಸ್ಟ್ ಒಂದು ಏನಂತಾರೆ ಸ್ಲಿಪ್ಪರ್ ಕ್ಲಚ್ ಅಟ್ಲೀಸ್ಟ್ ಕೊಡ್ಬೋದಿತ್ತು ಗುರು. ಸೊ ಇವಾಗಿರೋ ಬರ್ತಿರೋ ಮಾಡಲೆಲ್ಲ ಸ್ಲಿಪ್ಪರ್ ಕ್ಲಚ್ ಇದೆ. ಸೊ ಈ ಮಾಡಲಲ್ಲಿ ಇಲ್ಲ. ಸೊ ಇನ್ನೊಂದೇನೆಂದರೆ ಈ ಹೆಡ್ ಗ್ಯಾಸ್ಕೆಟು ಬೇಗ ಹೊಗೆ ಆಗುತ್ತೆ. ಸೊ ಇದು ನನ್ನ 2ನೇ ಹೆಡ್ ಗ್ಯಾಸ್ಕೆಟು. ಆಲ್ರೆಡಿ ಆಯಿಲ್ ಲೀಕ್ ಆಗ್ತಿದೆ ಹೆಡ್ಡಿಂದ, ಇಂಜಿನ್ ಹೆಡ್ಡಿಂದ ಆಯಿಲ್ ಲೀಕ್ ಆಗ್ತಿದೆ. ಆಮೇಲೆ ನಮ್ಮ ಇದು ಆಯಿಲ್ ಫಿಲ್ಲರ್ ಕ್ಯಾಪ್ ಇಲ್ವಾ, ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಆಯಿಲ್ ಹೋಗ್ತಾ ಇರುತ್ತೆ. ನಾನು ಏನಾದ್ರು ರೈಡ್ ಹೋಗಿ ಬಂದಾಗ ಈ ಗಲೀಜಾಗಿರುತ್ತಲ್ಲ ಗಾಡಿ, ಸೊ ಆಯಿಲ್ ಲೀಕೇಜ್ ಆದರೆ ಕ್ಲೀನಾಗಿ ಕಾಣುತ್ತೆ ಎಷ್ಟು ಸೋರಿದೆ ಅಂತ. ಸೊ ಅದೊಂದು. ಸೊ ಮೇಜರಿಗೆ ಇಷ್ಟೇ ಇರೋದು ಇದರಲ್ಲಿ. ಒಳ್ಳೆಯದು ಬಿಟ್ಟರೆ ಇಂಜಿನ್ ಒಂದೇ. ಪಿಕಪ್ಪು ಸಗದಾಗಿದೆ, ಪಿಕಪ್ಪು ತುಂಬ ಚೆನ್ನಾಗಿದೆ ಗಾಡಿದು. ಸೊ ಕ್ವಿಕ್ ಶಿಫ್ಟ್ರ್ ಏನೂ ಇಲ್ಲ, ಎಲ್ಲ
ಸೊ ಬೇಸಿಕ್ಲಿ ವಿತ್ ಎ ಬಿ ಎಸ್ ವಿತ್ ಓನ್ಲಿ ಒನ್ ಎಲೆಕ್ಟ್ರಾನಿಕ್ ಇನ್ ಸೆನ್ಸ್ ಆಫ್ ಏನು ಎ ಬಿ ಎಸ್ ಅಷ್ಟೇ. ಸೊ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಗಾಡೀಲಿ. ಸೊ ಇವಾಗ ಏನು ಮಾಡಿದ್ದಾನೆ, ಇಲ್ಲೇ ಇಂಟಗ್ರೇಟ್ ಮಾಡಿಬಿಟ್ಟಿದ್ದಾನೆ ಈ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ದು ಡಿಸ್ಪ್ಲೇಲೇ ಇಂಟಗ್ರೇಟ್ ಮಾಡಿಬಿಟ್ಟಿದ್ದಾನೆ. ಸೊ ಇವಾಗೆಲ್ಲ ನಾನು ಏನಂತಾರೆ ಮಾಡಿಸ್ಬೋದು, ಅಂದರೆ ಸಪ್ರೇಟ್ ಯೂನಿಟ್ ತೊಗೊಂಡು ನಾನು ಎಲ್ಲ ಮಾಡಿಫೈ ಮಾಡಿಸ್ಬೋದು. ಸೊ ಅದಕ್ಕೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಸೊ ವೈ ನಾಟ್ ಲಿವ್ ಇಟ್ ರಾ ಅಷ್ಟೇ. ಏನಂದರೆ ಅದೊಂದು ಸೇಫ್ಟಿ ಫೀಚರ್ ಕೊಡಬೇಕಿತ್ತು ಇಂಜಿನ್ ಕಟ್ ಆಫ್ದವನು, ಸೊ ಅದನ್ನು ಕೊಟ್ಟಿಲ್ಲ. ಅದು ಬಿಟ್ಟರೆ ಎಲ್ಲ ಆಮೇಲೆ ಲೈಟ್ ಈ ಆಲ್ LED ಕೊಟ್ಬಿಟ್ಟು ಸಖತ್ತಾಗಿ ಮಾಡಿದ್ದಾನೆ. ಈ ಗಾಡಿ ಲುಕ್ಕೇ ಬೇರೆ ಥರ ಇದೆ, ಒಂದೊಂದು ಆ್ಯಂಗಲಿಂದ ಒಂದೊಂದು ಥರ ನಿಮಗೆ ಪ್ರೊಜೆಕ್ಷನ್ಸ್ ಕೊಡ್ತಾಯಿದೆ. ಅದರಲ್ಲಿ ವೀಡಿಯೋಸ್ ಲೆಂಗ್ತಿಯಾಗಿರುತ್ತೆ, ಯಾಕಂದರೆ ನನಗಿದ್ರೆ ಇನ್ನೂ ಲೆಂಗ್ತ್ ಹೋಗಿರುತ್ತೆ ವೀಡಿಯೋಸು. ನಾನು ಇಂಪಾರ್ಟೆಂಟ್ ಪಾರ್ಟ್ ಮಾತ್ರ ಕಟ್ ಮಾಡಿ ಹಾಕೋದು, ಇಲ್ಲಾಂದರೆ ಇನ್ನೂ 20-25 ನಿಮಿಷ ಆಗಿಬಿಡುತ್ತೆ ವೀಡಿಯೋಸು. ಸೊ ನನಗೊಂದು ಸಜೆಷನ್ ಬಂದಿದೆ ಅಂದರೆ ಬ್ರೋ ಲೆಂಗ್ತ್ ಜಾಸ್ತಿ ಬೇಡ ಅಂತ. ಸೊ ಐ ಆಮ್ ಟ್ರೈಂಗ್ ಟು ಕೀಪ್ ಇಟ್ ಅಂಡರ್ 15 ಮಿನಿಟ್ಸ್ ಆರ್ 16 ಮಿನಿಟ್ಸ್. ಅದ್ರ ಮೇಲೆ ಹೋಯ್ತು ಅಂದರೆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಮಾಡಬೇಕಷ್ಟೆ. ಆಮೇಲೆ ಸರ್ವೀಸು ಅಷ್ಟೇ. ಈ ನೀವು ದೊಡ್ಡ ಪ್ರೀಮಿಯಮ್ ಗಾಡಿ ತೊಗೊತೀರ ನೋಡಿ, ಈ ಹೋಂಡಾ ಬಿಗ್ ವಿಂಗಲ್ಲಿ. ಸೊ ಅವರು ಏನಂತಾರೆ, ಕಾಸ್ಟ್ ತಕ್ಕನಂಗೆ, ಐ ಮೀನ್ ಗಾಡಿ ತಕ್ಕನಂಗೆ ಕೆಲಸ ನಡೆಯುತ್ತಲ್ಲಿ. ಸೊ ಈ ನಾರ್ಮಲ್ ಸರ್ವಿಸ್ ಸೆಂಟ್ರಲ್ಲಿ ಏನಾಗುತ್ತಂದರೆ, ಈ ಮೊಪೆಡ್ಗಳು ಜಾಸ್ತಿ ಇರುತ್ತೆ, ಈ ಡಿಯೋ ಆ್ಯಕ್ಟಿವ್ ಅವ್ರದ್ದು ಅದೇ ಬೇಜಾನಿರೋದು ಸರ್ವಿಸ್ ಸೆಂಟ್ರಲ್ಲಿ. ಸೊ ಇವ್ರೇನು ಮಾಡಿಬಿಡ್ತಾರೆ, ನಮ್ಮ ಗಾಡಿಗಳು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಬೇಕಾಗ್ಬಿಟ್ಟು ಮಾಡಿಬಿಡ್ತಾರೆ. ಯಾಕಂದರೆ ಆ ಗಾಡಿಗಳು ಜಾಸ್ತಿ ಇರುತ್ತಲ್ಲ, ಸೊ ಇದ್ರದ್ದು ಗಾಡೀಲಿ ಕೆಲಸ ಜಾಸ್ತಿ. ಸೊ ಅವಾಗೇನು ಮಾಡಿಬಿಡ್ತಾರೆ ಇವರು, ಕೆಲಸ ಏನು ನಡೆಯಲ್ಲ. ಸೊ ಎಷ್ಟು ಪ್ರಾಬ್ಲಮ್ ಇರುತ್ತಂದರೆ ನೀವು ವಾಪಸ್ ಹೋಗ್ತಾನೆ ಇರಬೇಕು ಸರ್ವಿಸ್ ಸೆಂಟ್ರಿಗೆ. ಹಂಗೆ ಸರ್ ಏನೋ ಆಗಿರುತ್ತೆ ಗೊತ್ತಿಲ್ಲ, ವೈರಿಂಗ್ ಇಶ್ಯೂ ಇರುತ್ತೆ, ಬಿಟ್ಟೋಗಿ ಗಾಡಿನ. ಸೊ ಹಂಗೆ ಆಮೇಲೆ ಇಲ್ಲಿ ಫೋನ್ ಮಾಡ್ಬಿಟ್ಟು, ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್, ಇನ್ನೊಂದ್ಸಲ ಏನಾದರೂ ಆಯಿತು ಅಂದರೆ ತೊಗೊಂಬನ್ನಿ ಅನ್ನೋದು. ಹಿಂಗೆ ಇನ್ನೊಂದು ಏನು ಮಾಡ್ತಾರಂದರೆ, ನನಗೆ ಫಸ್ಟು ಪ್ರಾಬ್ಲಮ್ ಫೇಸ್ ಆಗಿದೆ ಅಂದರೆ ಈ ಗಾಡೀಲಿ ಗಾಡಿ ಆಫ್ ಆಗ್ತಿತ್ತು. ಇದು ರನ್ನಿಂಗ್ ಅಂದರೆ ಸ್ವಲ್ಪ ಲೋ ಸ್ಪೀಡಲ್ಲಿ. ಸೊ ಎತ್ಕೊಂಡೋಗಿ ತೋರಿಸಿದ್ಕೆ ಏನಂದ್ರೆ ಮೋಸ್ಟ್ಲಿ ಫ್ಯೂಲ್ ಫಿಲ್ಟ್ರ್ ಪ್ರಾಬ್ಲಮ್ ಇರುತ್ತೆ, ಫ್ಯೂಲ್ ಫಿಲ್ಟ್ರ್ ಹೋಗಿರ್ಬೋದು ಅಂತ ಹೇಳಿದ್ರು. ಸರಿ ಅಂತ ಫ್ಯೂಲ್ ಫಿಲ್ಟ್ರ್ ಚೇಂಜ್ ಮಾಡಿಸಿದೆ. ಇದು ನಾಟ್ ಅಂಡರ್ ವಾರಂಟಿ ಇಲ್ಲಲ್ಲ, ನಾನು ದುಡ್ಡು ಕೊಟ್ಟು ಮಾಡಿಸಿರೋದಿಲ್ಲ. ಆಮೇಲೆ ಮತ್ತೆ ಇದೇ ಥರ ಪ್ರಾಬ್ಲಮ್ ಫೇಸ್ ಆಗಿದ್ದಕ್ಕೆ ಸರ್ ಒಂದ್ಸಲ ಏರ್ ಫಿಲ್ಟ್ರ್ ಚೇಂಜ್ ಮಾಡೋಣ ಅಂತ ಏರ್ ಫಿಲ್ಟ್ರ್ ಚೇಂಜ್ ಮಾಡೋದು. ಇನ್ನೊಂದು ಸಲ ಹಂಗೆ ಆಯಿತು, ಮತ್ತೋಗಿದ್ದಕ್ಕೆ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡೋಣ. ನನಗೆ ಎಷ್ಟು ಫಸ್ಟ್ರೇಟ್ ಆಗಿತ್ತು ಅಂದರೆ, ಸೊ ಅದನ್ನು ಚೇಂಜ್ ಮಾಡಿಸಿ ಒಂದು 2 ದಿವಸದಲ್ಲಿ ಮತ್ತೆ ಅದೇ ಪ್ರಾಬ್ಲಮ್ ಫೇಸ್ ಆಯಿತು. ಸೊ ಅವಾಗ ಏನು ಮಾಡಿದ್ರು, ಸರ್ ಇಗ್ನಿಷನ್ ಕಾಯಿಲ್ ಹೋಗಿರುತ್ತೆ, ಇಗ್ನಿಷನ್ ಕಾಯಿಲ್ ಸೆಟ್ಟೇ ಚೇಂಜ್ ಮಾಡಿಸಿದೆ, ಮತ್ತೆ ಅದೇ ಪ್ರಾಬ್ಲಮ್ ಫೇಸ್ ಆಯಿತು. ನಾನು ಅವತ್ತಿಂದ ಬಿಟ್ಟೇ ಹೋಗೋದು ಈ ಸರ್ವಿಸ್ ಸೆಂಟ್ರಿಗೆ. ಈ ನಮ್ಮ ಮಕ್ಕಳು ಸ್ಕ್ಯಾಮ್ ಮಾಡ್ತಾರೆ, ಟ್ರಯಲ್ ಆ್ಯಂಡ್ ಎರರ್ ಅಷ್ಟೇ ಮಾಡೋದು ಇವರು. ಬೇಕಾಗ್ಬಿಟ್ಟು ಅವ್ರಿಗೆ ಈ ಏನಂತಾರೆ ಸೊಲ್ಯೂಷನ್ ಗೊತ್ತಿರಲ್ಲ ಪ್ರಾಬ್ಲಮ್ಗೆ. ಆದರೆ ಆ ಪ್ರಾಬ್ಲಮ್ನ ಏನು ಮಾಡ್ತಾರೆ, ಈ ಹೊಸ ಪಾರ್ಟ್ಗಳು ಇರುತ್ತಲ್ಲ ಅದನ್ನು ತೆಗೆದುಬಿಡಿ, ಅದನ್ನು ತೊಗೊಂಡು ಸರಿ ಪಾರ್ಟ್ ಹೋಗಿದೆ ಅಂತ ಡೌ ಮಾಡ್ಬಿಟ್ಟು ಇದು ಮಾಡ್ಕೊಡೋದು.
ಇನ್ನೊಂದು ನೀವೇನಾದ್ರು ಗಾಡಿ ಸರ್ವಿಸಿಗೆ ಬಿಟ್ಟರೆ ಯಾವ್ದಾರು ಪಾರ್ಟ್ ಚೇಂಜ್ ಆಗಿದರೆ ದಯವಿಟ್ಟು ಆ ಹಳೆ ಪಾರ್ಟ್ನ ಈಸ್ಕೊಂಬಿಡಿ, ಅವ್ರಿಗೆ ಕೊಡೋಕ್ಕಲ್ಲ ಹೋಗ್ಬೇಡಿ. ಯಾಕಂದರೆ ಅವರಿಗೆ ಕೊಟ್ಟರೆ ಇನ್ನು ಮಕ್ಕಳು ಮಾರ್ಕೊಂಡು ತಿಂದಾಕ್ತಾರೆ. ಆಮೇಲೆ ಫುಲ್ಲು ಸಿಕ್ಕಾಪಟ್ಟೆ ಪ್ಯಾನಲ್ಗಳೆಲ್ಲ ಸ್ಕ್ರ್ಯಾಚ್ ಮಾಡಿಕ್ಕಿದ್ದಾರೆ ನಂದು. ಒಳಗೆ ಏರ್ ಫಿಲ್ಟ್ರ್ ಕವರು ಎಲ್ಲ ಸ್ಕ್ರ್ಯಾಚು ಓವರ್ ಟೈಟ್ ಮಾಡಿ ಏನೇನೋ ಮಾಡಿಕ್ಯಾರ. ಆಮೇಲೆ ಬೋಲ್ಟ್ಗಳು ಹಾಕೋದು ಮರ್ತೋಗಿ ಏನೇನೋ ಮಾಡಿದ್ದಾರೆ. ಸೊ 2 ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಟೆ, ಒಂದು ಸರ್ವಿಸ್ ಸೆಂಟ್ರಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ, ಇನ್ನೊಂದು ಕಡೆ ಬಿಟ್ಟರೆ ಅಲ್ಲೂ ಸ್ಯಾಟಿಸ್ಫೈ ಆಗಿಲ್ಲ. ಅದಕ್ಕೆ ಸರ್ವಿಸಿಂಗ್ ಎಲ್ಲ ಎಲ್ಲೂ ಕೊಡೋಕ್ಕೆ ಹೋಗಲ್ಲ. ಏನಿದ್ರು ಏನು ಮೇಜರ್ ಎಲೆಕ್ಟ್ರಾನಿಕ್ಸ್ ಇಶ್ಯೂ ಇದ್ದರೆ ಅವಾಗ ಮಾತ್ರ ಬಿಡೋದು, ಇಲ್ಲಾಂದರೆ ಎಲ್ಲ ನಾನೇ ಮನೇಲಿ ಮಾಡ್ಕೊತೀನಿ ಸೆಲ್ಫ್ ಸರ್ವಿಸ್ ಎಲ್ಲ. ಈ ನನ್ನ ಗಾಡೀಲಿ ಆಮೇಲೆ ಈ ಎಕ್ಸ್ಪಲ್ಸ್ 200 ಸೊ ABS ಲೋ ಸ್ಪೀಡಲ್ಲಿ ಲಾಕ್ ಆಗುತ್ತೆ. ಸೊ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟು. ಸೊ ಆ್ಯಕ್ಚುಲಿ ABS ಲಾಕ್ ಆಗಬಾರ್ದು. ಸೊ ಇವಾಗ ಸ್ವಲ್ಪ ಮಣ್ಣು ರೋಡ್ ಇದ್ದರೆ ಲೋ ಸ್ಪೀಡಲ್ಲಿ ಇರ್ತೀರ ಒಂದು 20-30. ಸೊ ಆ ಥರ ಮಾಡಿದಾಗ ವೀಲ್ ಲಾಕ್ ಆಗಿಬಿಡುತ್ತೆ, ಫ್ರಂಟ್ ವೀಲು. ಅದೇನು ಗೊತ್ತಿಲ್ಲ. ಸೊ 70% ಬ್ರೇಕಿಂಗ್ ಬಂದು ಇಂಜಿನಲ್ಲೇ ಮಾಡ್ಕೊತೀನಿ ನಾನು, ಇಂಜಿನ್ ಬ್ರೇಕಿಂಗಲ್ಲೇ. ಇನ್ನು ರೆಸ್ಟ್ ಏನಿದೆಯೋ ಫ್ರಂಟು ಮಿಕ್ಸ್ಚರ್ ಆಫ್ ಆರ್ ಕಾಂಬಿನೇಷನ್ ಆಫ್ ಫ್ರಂಟ್ ಆ್ಯಂಡ್ ರಿಯರ್ ಬ್ರೇಕ್ ಮೇಲೆ ಡಿಪೆಂಡ್ ಆಗಲ್ಲ, ಯಾಕಂದರೆ ಫ್ರಂಟ್ ಬ್ರೇಕೇ ಡಿಪೆಂಡ್ ಆಗಬೇಕು ನಾನು. ಯೂಶ್ವಲಿ ಅಂದರೆ ವೀಡಿಯೋಸ್ ಮಾಡಿದ್ದೀನಿ. ಸೊ ಬಟ್ ದೆನ್ ಆ ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಸಿಕ್ಕಾಪಟ್ಟೆ ಇದೆ. ಸೊ ವೀಡಿಯೋ ಮಾಡೋದು ಈಸಿ, ಈ ಏನಂತಾರೆ ಎಡಿಟಿಂಗೇ ಒಳ್ಳೆ ರೋದ್ನೆ. ಸೊ ಈ ನೈಟ್ ವೀಡಿಯೋ ನೋಡಿದರೆ ನೀವು, ಸೊ ಫೈಲ್ಸ್ ಕರಪ್ಟ್ ಆಗ್ಬಿಟ್ಟಿತ್ತು ನಂದು, ಅದಕ್ಕೆ ಪ್ರಾಪರ್ ಎಂಡಿಂಗ್ ಕೊಟ್ಟಿಲ್ಲ.